ಮಹಾಶಿವರಾತ್ರಿ ಹಿನ್ನೆಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ದಂಡು ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಪಾದಯಾತ್ರೆಯ ಮೂಲಕ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಚಿರತೆ ದಾಳಿಯ ಭೀತಿಯ ನಡುವೆಯೂ ಪಾದಯಾತ್ರೆಗೆ ಬರ್ತಾ ಇದ್ದಾರೆ ಭಕ್ತರು. ನೂರಾರು ಕಿಲೋಮೀಟರ್ನಿಂದ ಭಕ್ತರು ಬರ್ತಾ ಇದ್ದಾರೆ. ಕಾಡಿನ ಮಧ್ಯೆ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕಾಲು ನಡಿಗೆಯಲ್ಲೇ ಕಾವೇರಿ ನದಿ ದಾಟಿ ಬರ್ತಾ ಇರೋ ಭಕ್ತರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. 15ನೇ ತಾರೀಕು ಮಹಾಶಿವರಾತ್ರಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಹರಕೆ ಹೊತ್ತಂತಹ ಭಕ್ತರು ಪಾದಯಾತ್ರೆಯಲ್ಲಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕಾಲು ನಡಿಗೆಯಲ್ಲೇ ಬರ್ತಾ ಇರುವಂತಹ ಭಕ್ತರ ದಂಡೆ ಬರ್ತಾ ಇದೆ. ಮಾಡುವ ಭಕ್ತಾದಿಗಳಿಗೆ ಸುರಕ್ಷತಾ ಕ್ರಮಗಳು ನೋಡಿ. ಭಕ್ತಾದಿಗಳೇ, ಒಂದು ಚಿನ್ನಾಭರಣಗಳು, ಮಾಂಗಲ್ಯ ಸರಗಳು ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಿಗಾವಹಿಸುವುದು. ಜೇಬು ಕಳ್ಳರು ಅಥವಾ ಸರಗಳರು ಇರುತ್ತಾರೆ, ಎಚ್ಚರಿಕೆ. ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಚಿರತೆ ದಾಳಿಯ ಭೀತಿಯ ನಡುವೆಯೂ ಪಾದಯಾತ್ರೆಗೆ ಬರ್ತಾ ಇದ್ದಾರೆ ಭಕ್ತರು. ನೂರಾರು ಕಿಲೋಮೀಟರ್ನಿಂದ ಭಕ್ತರು ಬರ್ತಾ ಇದ್ದಾರೆ. ಕಾಡಿನ ಮಧ್ಯೆ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕಾಲು ನಡಿಗೆಯಲ್ಲೇ ಕಾವೇರಿ ನದಿ ದಾಟಿ ಬರ್ತಾ ಇರೋ ಭಕ್ತರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. 15ನೇ ತಾರೀಕು ಮಹಾಶಿವರಾತ್ರಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಹರಕೆ ಹೊತ್ತಂತಹ ಭಕ್ತರು ಪಾದಯಾತ್ರೆಯಲ್ಲಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕಾಲು ನಡಿಗೆಯಲ್ಲೇ ಬರ್ತಾ ಇರುವಂತಹ ಭಕ್ತರ ದಂಡೆ ಬರ್ತಾ ಇದೆ. ಮಾಡುವ ಭಕ್ತಾದಿಗಳಿಗೆ ಸುರಕ್ಷತಾ ಕ್ರಮಗಳು ನೋಡಿ. ಭಕ್ತಾದಿಗಳೇ, ಒಂದು ಚಿನ್ನಾಭರಣಗಳು, ಮಾಂಗಲ್ಯ ಸರಗಳು ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಿಗಾವಹಿಸುವುದು. ಜೇಬು ಕಳ್ಳರು ಅಥವಾ ಸರಗಳರು ಇರುತ್ತಾರೆ, ಎಚ್ಚರಿಕೆ. ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಚಿರತೆ ದಾಳಿಯ ಭೀತಿಯ ನಡುವೆಯೂ ಪಾದಯಾತ್ರೆಗೆ ಬರ್ತಾ ಇದ್ದಾರೆ ಭಕ್ತರು. ನೂರಾರು ಕಿಲೋಮೀಟರ್ನಿಂದ ಭಕ್ತರು ಬರ್ತಾ ಇದ್ದಾರೆ. ಕಾಡಿನ ಮಧ್ಯೆ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕಾಲು ನಡಿಗೆಯಲ್ಲೇ ಕಾವೇರಿ ನದಿ ದಾಟಿ ಬರ್ತಾ ಇರೋ ಭಕ್ತರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. 15ನೇ ತಾರೀಕು ಮಹಾಶಿವರಾತ್ರಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಹರಕೆ ಹೊತ್ತಂತಹ ಭಕ್ತರು ಪಾದಯಾತ್ರೆಯಲ್ಲಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕಾಲು ನಡಿಗೆಯಲ್ಲೇ ಬರ್ತಾ ಇರುವಂತಹ ಭಕ್ತರ ದಂಡೆ ಬರ್ತಾ ಇದೆ. ಮಾಡುವ ಭಕ್ತಾದಿಗಳಿಗೆ ಸುರಕ್ಷತಾ ಕ್ರಮಗಳು ನೋಡಿ. ಭಕ್ತಾದಿಗಳೇ, ಒಂದು ಚಿನ್ನಾಭರಣಗಳು, ಮಾಂಗಲ್ಯ ಸರಗಳು ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಿಗಾವಹಿಸುವುದು. ಜೇಬು ಕಳ್ಳರು ಅಥವಾ ಸರಗಳರು ಇರುತ್ತಾರೆ, ಎಚ್ಚರಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.